ನಮಸ್ಕಾರ ಸಾಧಕ ಮಹಿಳೆಯರೇ, ಈ ವಾರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಏಪ್ರಿಲ್ 26 ರಿಂದ ಮೇ 2 ರವರೆಗಿನ ಗ್ರಹಗತಿಗಳು ನಿಮ್ಮ ಸಂಸಾರ, ಉದ್ಯೋಗ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ. ವಿಶೇಷವಾಗಿ ಗೃಹಿಣಿಯರಿಗೆ ಮತ್ತು ಉದ್ಯೋಗಸ್ಥ ಮಹಿಳೆಯರಿಗೆ ಈ ವಾರ ಕಾದಿರುವ ಆ ಒಂದು ಸರ್ಪ್ರೈಸ್ ಆದರೂ ಏನು? ನಿಮ್ಮ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ಮೇಷರಾಶಿ ಏರೀಸ್. ಈ ವಾರ ನಿಮಗೆ ಹೊಸ ಚೈತನ್ಯದ ವಾರ. ಉದ್ಯೋಗಸ್ಥ ಮಹಿಳೆಯರೇ, ಕಚೇರಿಯಲ್ಲಿ ನೀವು ನೀಡಿದ ಸಲಹೆಗಳಿಗೆ ಮನ್ನಣೆ ಸಿಗಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಅಥವಾ ಸತ್ಯನಾರಾಯಣ ಪೂಜೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆರೋಗ್ಯದ ಕಡೆ ಗಮನವಿರಲಿ. ಧೂಳು ಅಥವಾ ಅಲರ್ಜಿಯಿಂದ ಸಣ್ಣ ಮಟ್ಟದ ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಮಹಿಳೆಯರಿಗೆ ಸಲಹೆ: ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 2. ವೃಷಭ ರಾಶಿ ಟಾರಸ್. ವೃಷಭ ರಾಶಿಯ ಗೃಹಿಣಿಯರಿಗೆ ಈ ವಾರ ಸ್ವಲ್ಪ ಬಿಡುವಿಲ್ಲದ ಕೆಲಸವಿರುತ್ತದೆ. ಹಠಾತ್ ನೆಂಟರಿಷ್ಟರ ಆಗಮನದಿಂದ ಅಡುಗೆ ಮನೆಯಲ್ಲಿ ನಿಮ್ಮ ಸಮಯ ಹೆಚ್ಚಾಗಿ ಕಳೆಯಬಹುದು. ಆದರೆ ಆರ್ಥಿಕವಾಗಿ ಇದು ಲಾಭದಾಯಕ ಸಮಯ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಅಥವಾ ಕಳೆದುಹೋದ ಹಣ ವಾಪಸ್ ಬರುವ ಸಾಧ್ಯತೆಯಿದೆ. ಮಹಿಳೆಯರಿಗೆ ಸಲಹೆ: ಹಣದ ವ್ಯವಹಾರ ಮಾಡುವಾಗ ಮನೆಯ ಹಿರಿಯರ ಸಲಹೆ ಪಡೆಯಿರಿ. 3. ಮಿಥುನ ರಾಶಿ ಗೆಮಿನಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲ ಬೇಡ. ನಿಮ್ಮ ಮನಸ್ಸಿನ ಮಾತು ಕೇಳಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಈ ವಾರ ಅದನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಲು ಸೂಕ್ತ ಸಮಯ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಮಹಿಳೆಯರಿಗೆ ಸಲಹೆ: ಹಸಿರು ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಶುಭ ತರಲಿದೆ. 4. ಕಟಕ ರಾಶಿ ಕ್ಯಾನ್ಸರ್. ಈ ವಾರ ನಿಮಗೆ ಸಂತೋಷದ ಸುದ್ದಿಗಳು ಕಾದಿವೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಮಹಿಳೆಯರಿಗೆ ಚೇತರಿಕೆ ಕಂಡುಬರುತ್ತದೆ. ಕಲೆ, ಸಂಗೀತ ಅಥವಾ ಹೊಲಿಗೆಯಂತಹ ಹವ್ಯಾಸಗಳಲ್ಲಿ ಆಸಕ್ತಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ. ಪ್ರವಾಸಕ್ಕೆ ಹೋಗುವ ಯೋಜನೆ ಇದ್ದರೆ ಅದು ಯಶಸ್ವಿಯಾಗುತ್ತದೆ. ಮಹಿಳೆಯರಿಗೆ ಸಲಹೆ: ಕುಲದೇವತೆಗೆ ಹೂವಿನ ಅಲಂಕಾರ ಮಾಡಿಸುವುದು ಉತ್ತಮ. 5. ಸಿಂಹರಾಶಿ ಲಿಯೋ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯವಿದು. ನೀವು ಮಾಡುವ ಸಮಾಜ ಸೇವೆ ಅಥವಾ ನೆರೆಹೊರೆಯವರಿಗೆ ನೀವು ನೀಡುವ ಸಹಾಯ ನಿಮಗೆ ಮನ್ನಣೆ ತಂದುಕೊಡುತ್ತದೆ. ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವ ಮಹಿಳೆಯರಿಗೆ ಪೂರಕ ವಾತಾವರಣವಿದೆ. ಆದರೆ ಹಣದ ವ್ಯವಹಾರದಲ್ಲಿ ಇತರರ ಮೇಲೆ ಅತಿಯಾದ ನಂಬಿಕೆ ಬೇಡ. ಮಹಿಳೆಯರಿಗೆ ಸಲಹೆ: ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸುವುದು ಶಕ್ತಿ ನೀಡುತ್ತದೆ. 6. ಕನ್ಯಾ ರಾಶಿ ವರ್ಗೋ. ಕನ್ಯಾ ರಾಶಿಯ ಮಹಿಳೆಯರು ತಮ್ಮ ಕ್ರಿಯಾಶೀಲತೆಯನ್ನು ಪ್ರದರ್ಶಿಸಲು ಈ ವಾರ ಉತ್ತಮವಾಗಿದೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿ ಬರುತ್ತವೆ. ನಿಮ್ಮ ಕೆಲಸದ ನಿಖರತೆ ಎಲ್ಲರಿಗೂ ಮಾದರಿಯಾಗುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ. ಮಹಿಳೆಯರಿಗೆ ಸಲಹೆ: ಪೌಷ್ಟಿಕ ಆಹಾರ ಸೇವನೆಯತ್ತ ಗಮನ ಹರಿಸಿ. 7. ತುಲಾ ರಾಶಿ ಲೈಬ್ರಾ. ಈ ವಾರ ಮಿಶ್ರ ಫಲಿತಾಂಶಗಳನ್ನು ತರಲಿದೆ. ಮನೆಯ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವಿರಲಿ, ಇಲ್ಲದಿದ್ದರೆ ತಿಂಗಳ ಕೊನೆಯಲ್ಲಿ ತೊಂದರೆಯಾಗಬಹುದು. ದೂರದ ಪ್ರಯಾಣ ಮಾಡುವಾಗ ನಿಮ್ಮ ಒಡವೆ ಮತ್ತು ದಾಖಲೆಗಳ ಬಗ್ಗೆ ಜಾಗರೂಕರಾಗಿರಿ. ಕುಟುಂಬದ ಹಿರಿಯ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ. ಮಹಿಳೆಯರಿಗೆ ಸಲಹೆ: ಶುಕ್ರವಾರದಂದು ದೇವಿಗೆ ದೀಪ ಹಚ್ಚಿ ಪ್ರಾರ್ಥಿಸಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ಆತ್ಮವಿಶ್ವಾಸವೇ ನಿಮ್ಮ ಬಲ. ಸ್ವಂತ ಉದ್ಯಮ ಅಥವಾ ಸಣ್ಣ ವ್ಯಾಪಾರ ಮಾಡುತ್ತಿರುವ ಮಹಿಳೆಯರಿಗೆ ಅಧಿಕ ಲಾಭದ ವಾರವಿದು. ನಿಮ್ಮ ಮಾತುಗಳಿಂದ ಹೊಸ ಸ್ನೇಹಿತರನ್ನು ಗಳಿಸುವಿರಿ. ಮಕ್ಕಳ ಮದುವೆಯ ವಿಚಾರವಾಗಿ ಮನೆಯಲ್ಲಿ ಚರ್ಚೆಗಳು ನಡೆಯಬಹುದು. ಮಹಿಳೆಯರಿಗೆ ಸಲಹೆ: ಕೆಂಪು ಬಣ್ಣದ ಹೂವುಗಳಿಂದ ದೇವಿಯನ್ನು ಪೂಜಿಸಿ. 9. ಧನು ರಾಶಿ ಸ್ಯಾಜಿಟೇರಿಯಸ್. ಧಾರ್ಮಿಕ ಕಾರ್ಯಗಳಲ್ಲಿ ಈ ವಾರ ನೀವು ಹೆಚ್ಚು ತೊಡಗಿಸಿಕೊಳ್ಳುತ್ತೀರಿ. ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ಸಿದ್ಧವಾಗಬಹುದು. ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ. ವಿದ್ಯಾರ್ಥಿನಿಯರು ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆ ವಹಿಸಬೇಕು. ಸಾಮಾಜಿಕ ಜಾಲತಾಣಗಳಿಂದ ದೂರವಿರಿ. ಮಹಿಳೆಯರಿಗೆ ಸಲಹೆ: ಗುರುವಾರ ಹಳದಿ ಬಣ್ಣದ ಹೂವುಗಳನ್ನು ಗುರುವಿಗೆ ಅರ್ಪಿಸಿ. 10. ಮಕರ ರಾಶಿ ಕ್ಯಾಪ್ರಿಕಾರ್ನ್. ಕಷ್ಟಪಟ್ಟು ಕೆಲಸ ಮಾಡುವ ಮಕರ ರಾಶಿಯ ಮಹಿಳೆಯರಿಗೆ ಈ ವಾರ ಫಲ ನೀಡುವ ಸಮಯ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವುದು ಮಾತ್ರವಲ್ಲದೆ ಸಂಬಳ ಹೆಚ್ಚಳದ ಸುದ್ದಿಯೂ ಬರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸರಿಯಾದ ಸಮಯಕ್ಕೆ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಮಹಿಳೆಯರಿಗೆ ಸಲಹೆ: ಶನಿವಾರದಂದು ಬಡವರಿಗೆ ದಾನ ಮಾಡುವುದು ಪುಣ್ಯದಾಯಕ. 11. ಕುಂಭ ರಾಶಿ ಅಕ್ವೇರಿಯಸ್. ಸೃಜನಾತ್ಮಕ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಹೊಸ ಮನೆ ಅಥವಾ ಆಸ್ತಿ ಖರೀದಿ ಮಾಡುವ ಯೋಚನೆ ಇದ್ದರೆ ಈ ವಾರ ಮುಂದುವರಿಯಬಹುದು.
ನಿಮ್ಮ ಹವ್ಯಾಸಗಳಾದ ಗಿಡ ಬೆಳೆಸುವುದು ಅಥವಾ ಓದುವಿಕೆಗೆ ಸಮಯ ಸಿಗಲಿದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಹಿಳೆಯರಿಗೆ ಸಲಹೆ: ಹಳೆಯ ಸ್ನೇಹಿತರೊಂದಿಗೆ ಕಾಲ ಕಳೆಯಿರಿ. 12 ಮೀನರಾಶಿ ಫೆಸ್ಸೆಸ್. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಈ ವಾರ ಪೂರ್ಣಗೊಳ್ಳಲಿವೆ. ಸಂಗಾತಿಯಿಂದ ನಿಮಗೆ ಅನಿರೀಕ್ಷಿತ ಉಡುಗೊರೆ ಅಥವಾ ಪ್ರೀತಿಯ ಮಾತುಗಳು ಸಿಗಲಿವೆ. ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಲಿವೆ. ಕೌಟುಂಬಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ. ಮಹಿಳೆಯರಿಗೆ ಸಲಹೆ: ಪ್ರತಿದಿನ ಸ್ನಾನದ ನಂತರ ದೇವತೆಗಳಿಗೆ ನಮಸ್ಕರಿಸಿ ಕೆಲಸ ಆರಂಭಿಸಿ. ಸಲಹೆ: ಈ ಸಾಪ್ತಾಹಿಕ ಭವಿಷ್ಯವು ಗ್ರಹಗಳ ಸಾಮಾನ್ಯ ಸಂಚಾರವನ್ನು ಆಧರಿಸಿದೆ. ವೈಯಕ್ತಿಕ ಭವಿಷ್ಯಕ್ಕಾಗಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಈ ವಾರ ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಯೋಜನೆಗಳೇನು? ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಮಹಿಳೆಯರೊಂದಿಗೆ ಇದನ್ನು ಶೇರ್ ಮಾಡಿ. ಸದಾ ಶುಭವಾಗಲಿ. ಧನ್ಯವಾದಗಳು.